ರಿಯಲ್ ಎಸ್ಟೇಟು ತನಕ ತಾನೇ ಬೆಳೆದು ಬಿಟ್ಟಿದೆ. ಇನ್ನು ರೈತ ವರ್ಗಕ್ಕೆ ಏನಾದರೂ ಈ ಸಲ ಬಜೆಟ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡಬಹುದು? ಜೋಳದ ಬೆಲೆ ರೈತರು ಸರ್ಕಾರ ಮಾತಾಡಬೇಕು. ಎಷ್ಟು ಜನ ಮಧ್ಯವರ್ತಿಗಳು ಬರ್ತಾರೆ? ಆ ಹೆಲ್ತ್ ಅನ್ನೋದು ಮಿಕ್ಕ ಎಲ್ಲದಕ್ಕೂ ಪೂರಕವಾದ ವ್ಯವಸ್ಥೆ. ಹೆಲ್ತ್ ಸೆಕ್ಟರ್ಗೆ ಒಬ್ಬರು ಡೆಡಿಕೇಟೆಡ್ ಲಾಲ್ ಬಹದ್ದೂರ್ ಶಾಸ್ತ್ರಿ ತರ ಒಬ್ಬ ಹೆಲ್ತ್ ಮಿನಿಸ್ಟರ್ ಬರಬೇಕು. ಸಣ್ಣ ಬೇಕರಿ 4 ಅಡಿ 6 ಅಡಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಪೇಪರ್ ಓದೋರಿಗೆ ಸಂಕಟ ಆಗುತ್ತೆ. ಹೋದ ವರ್ಷ ಇದ್ದಿದ್ದ ಐಟಮ್ ₹100, ಈ ವರ್ಷ ₹108 ಆಗಿದೆ. ಅಂದರೆ ಹಣದುಬ್ಬರದಲ್ಲೇ ಜಾಸ್ತಿ ಆಗಿದೆ. ಬೆಂಗಳೂರು ಮರಿ ಥರ ಸಾಗುತ್ತೋ ಅಥವಾ ಕಾವೇರಿ ನೀರು ಥರ ಸಾಗುತ್ತೋ GDP ಬೆಳೆಯುತ್ತೆ. ಇನ್ನು ಸರ್, ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಈ ಸಲದ ಬಜೆಟ್ನಿಂದ ಏನಾದರೂ ಗಿಫ್ಟ್ ಸಿಗಬಹುದಾ? ಇಲ್ಲಮ್ಮ, ರಿಯಲ್ ಎಸ್ಟೇಟ್ಗೂ ಸೆಂಟ್ರಲ್ ಗೌರ್ಮೆಂಟ್ಗೂ ಸಂಬಂಧ ಇರಲ್ಲ. ಓಕೆ. ಬಟ್ ಹೌಸಿಂಗ್ ಡೆವಲಪ್ಮೆಂಟ್, ಓಕೆ, ಬ್ಲಾಕ್ ಹೌಸಿಂಗ್ ಡೆವಲಪ್ಮೆಂಟ್ ಏನಾದರೂ ಕೊಡಬಹುದು. ರಿಯಲ್ ಎಸ್ಟೇಟು ತನಕ ತಾನೇ ಬೆಳೆದು ಬಿಟ್ಟಿದೆ. ಅದು ರಿಯಲ್ ಎಸ್ಟೇಟ್ ಅನ್ನೋ ಕಪಿಮುಷ್ಟಿಲೇ ಸಿಕ್ಕಾಕೊಂಡ್ಬಿಟ್ಟಿದೆ. ಬಿಡುಗಡೆ ಆಗೋದು ಕಷ್ಟ. ಈಗ ನಿಮಗೆ ಒಂದು ಸೈಟ್ ತಗೋಬೇಕು ಅಂದ್ರೆ ನೀವು ಪೇಪರಲ್ಲಿ ಹುಡುಕ್ತೀರಾ, ಟಿವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ. ಆದ್ರೂ ನಿಮ್ಗೊಂದು ಅಪನಂಬಿಕೆ, ನಾಳೆ ದಿನ ಪೇಪರ್ ಸರಿ ಇಲ್ಲ ಅಂದ್ರೆ ಏನು ಮಾಡೋದು ಅಂತ. ಸೊ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳು ಏನಾದರೂ ಡಿಸಿಷನ್ ತಗೋಬೇಕೇ ಹೊರತು ಕೇಂದ್ರ ಸರ್ಕಾರಗಳು ಇಂಟರ್ಫಿಯರ್ ಆಗಲ್ಲ. ಓಕೆ. ಇನ್ನು ರೈತ ವರ್ಗಕ್ಕೆ ಏನಾದರೂ ಈ ಸಲ ಬಜೆಟ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡಬಹುದು? ಸ್ಟೇಟ್ ಗವರ್ಮೆಂಟ್ ಸಾಲ ಮನ್ನಾ ವಿಚಾರದಲ್ಲಿ ಏನಾದರೂ ಯೋಚನೆ ಮಾಡಬಹುದು. ರೈತ ವರ್ಗಕ್ಕೆ ಈಗಾಗಲೇ ಅಗ್ರಿಕಲ್ಚರ್ ಇನ್ಕಮ್ ಟ್ಯಾಕ್ಸ್ ಇಲ್ಲ. ಬಟ್ ಕಾರ್ಪೊರೇಟೈಸೇಷನ್ ಆಫ್ ಅಗ್ರಿಕಲ್ಚರ್ ಅನ್ನೋದು ಮಾತುಕತೆ ನಡೀತಾ ಇದೆ. ಕೋಆಪರೇಟಿವ್ ಅಗ್ರಿಕಲ್ಚರ್ ಮೂವ್ಮೆಂಟ್ಗೆ ಏನಾದರೂ ಮಾಡ್ಬೋದು. ಬಟ್ ಆಸ್ ಇಟ್ ಈಸ್ ನಾವು ತಿಳ್ಕೊಂಡಂತೆ ಅವ್ರ ಕಡೆ ರೈತಾಪಿ ವರ್ಗಕ್ಕೆ ಗಮನ ಸರಿಯಾಗಿ ಹರಿಸ್ಲಿಲ್ವೇ ಹೊರತು ಅವ್ರಿಗೆ ಬೆಂಬಲ ಬೆಲೆಗೆ ಅಂತ ಈಗಿರೋ ಹಣ 4ರಷ್ಟು ಇಡಬೇಕು. ಆವಾಗ ನಾವು ಸಿಮೆಂಟ್ ಬಗ್ಗೆ ಮಾತಾಡಿದ ಪ್ರಕ್ರಿಯೆ ಶುರುವಾಗತ್ತೆ. ನಿಮ್ಮ ತರಕಾರಿ ಬೆಲೆ ಜಾಸ್ತಿ ಆಗತ್ತೆ, ಸೊ ನಿಮ್ಮ ಸಂಬಳ ಜಾಸ್ತಿ ಆಗುತ್ತೆ. ಅದರಿಂದ ರೈತರಿಗೆ ಜಾಸ್ತಿ ದುಡ್ಡು ಹೋಗುತ್ತೆ. ಈ ಬೆಂಬಲ ಬೆಲೆ ಅನ್ನೋದು ಒಂದು, ನಾನು ಈ ರಾಜಕೀಯ ಅನ್ನೋ ಪದ ಬಳಸಲ್ಲ, ಬಟ್ ಒಂದು ಪಟ್ಟಭದ್ರ ಹಿತಾಸಕ್ತಿ ಕೈಯಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಈಗ ಜೋಳದ ಬೆಲೆ ಜಾಸ್ತಿ ಮಾಡು, ಜೋಳದ ಬೆಲೆ ರೈತರು ಸರ್ಕಾರ ಮಾತಾಡಬೇಕು. ಎಷ್ಟು ಜನ ಮಧ್ಯವರ್ತಿಗಳು ಬರ್ತಾರೆ? ಓಲಿ ಬಿಡಪ್ಪ, ₹2 ಜಾಸ್ತಿ ಮಾಡ್ತೀನಿ ಅನ್ನೋ ಥರ ಮಾತಾಡ್ತಾರೆ. ಅದು ಕಡ್ಡಾಯವಾಗಿ ಮಾಡಬೇಕು, 4ರಷ್ಟು ಮಾಡಬೇಕು. ನೀವು ಈ ವರ್ಷ ಜೋಳ ಬೆಳೆದ್ರೆ ಬೆಳೆ ಬಂದಾಗ ಇಷ್ಟು ಹಣ ನಿಮಗೆ ಸಿಗತ್ತೆ, ಸರ್ಕಾರನೇ ತಗೊಂಡು ಮಾರ್ಕೆಟ್ಗೆ ವಿಲೇವಾರಿ ಮಾಡುತ್ತೆ ಅನ್ನೋ ರೀತಿಲಿ ನಿರ್ಧಾರಗಳು ಬಂದ್ರೆ ಒಪ್ತಾರೆ. ನಮ್ಮಲ್ಲಿ ನೋಡಿ, ಒಂದು ನಿಯೋಗತ್ವ ಕೇಂದ್ರ ಸರ್ಕಾರ ನಡೆಸುತ್ತೆ, ನಾನಾ ನಿಯೋಗತ್ವಗಳು ರಾಜ್ಯ ಸರ್ಕಾರಗಳು ನಡೆಸುತ್ತೆ. ಅವರು ಪ್ರೋಗ್ರೆಸಿವ್ ಆಗಿ ಒಬ್ರು ಮಾಡಿದ್ರೆ ಇನ್ನೊಬ್ರು ಟೀಕೆ ಮಾಡ್ತಾರೆ, ಇನ್ನೊಬ್ರು ಮಾಡಿದ್ರೆ ಒಬ್ರು ಟೀಕೆ ಮಾಡ್ತಾರೆ. ಇದ್ರ ಮಧ್ಯ ಭಾರತದ ಎಕಾನಮಿ ಬಡ ರೈತನ ಬಲ ಬೆನ್ನಿನ ಮೇಲೆ ನೃತ್ಯ ಮಾಡ್ತಾ ಕೂತಿರುತ್ತೆ. ಅವ್ರಿಗೆ ಸಹಾಯ ಮಾಡಲೇಬೇಕು, ಎಜುಕೇಟ್ ಮಾಡಬೇಕು. ಸುಮ್ಮನೆ ದಪ್ಪ ಬೆಳ್ಳಿ ಥರ ಹಾಕ್ಕೊಂಡು ದೊಡ್ಡ ದೊಡ್ಡ ಕಾರಲ್ಲಿ ಎಲ್ಲ ಲೀಡರ್ಗಳ ಹಿಂದೆ ತಿರುಗೋದು ಬಿಟ್ಟು ಒಬ್ಬೊಬ್ಬ ವ್ಯಾಪಾರ ಮಾಡೋ ರೀತಿಲಿ ಮಾಡಿದ್ರೆ ಅನುಕೂಲ ಆಗುತ್ತೆ. ಮತ್ತೆ ದೇಶ ಸುಭದ್ರವಾಗಿರ್ಬೇಕು, ಜೊತೆಗೆ ಒಂದು ಒಳ್ಳೆ ವ್ಯವಸ್ಥೆ ಇರಬೇಕು ಅನ್ನೋದ್ರ ಮಧ್ಯೆ ಈ ಮೂಲಭೂತ ಅಂಶಗಳಿಗೆ ಹೆಚ್ಚು ಆದ್ಯತೆಯನ್ನ ಕೊಡಬೇಕು ಅನ್ನೋದು ಸಹಜ. ಪ್ರತಿ ಸರ್ಕಾರದ ಕರ್ತವ್ಯ ಕೂಡ ಆಗಿರುತ್ತೆ, ಯಾವುದೇ ಸರ್ಕಾರ ಬಂದ್ರು. ಅದರಲ್ಲಿ ಹೆಲ್ತ್ ಮತ್ತೆ ಎಜುಕೇಶನ್ ಅಂತ ಬಂದಾಗ ಕಳೆದ ಬಾರಿಯ ಬಜೆಟ್ಗೆ ಕಂಪೇರ್ ಮಾಡಿದ್ರೆ ಈ ಸಲದ ಬಜೆಟ್ ನಲ್ಲಿ ಏನಾದ್ರೂ ಇನ್ನೂ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡಬಹುದು ಅಂತ? ಸಪೋಸ್ ಅವರು 3% ಜಾಸ್ತಿ ಮಾಡಿದ್ರು ಸಾಲಲ್ಲ, ಅದಕ್ಕೆ 2ರಷ್ಟು ಮಾಡಬೇಕು. ಹೆಲ್ತ್ ಕೈಗೆಟಕಬೇಕು. ಹೆಲ್ತ್ ಪ್ರಾಬ್ಲಮ್ ಈಗ ನಮ್ಮಲ್ಲಿ ಹೇಗಾಗಿದೆ ಅಂದ್ರೆ, ನಾನೊಂದು ಗೌರ್ಮೆಂಟ್ ಸಂಸ್ಥೆ ನಡೆಸ್ತಾ ಇದ್ದೀನಿ, ನನ್ನಲ್ಲಿ ಬಂದು ನನ್ನ ಸರ್ವಿಸ್ ನೋಡ್ಬಿಟ್ಟು ವಾಪಸ್ ಹೋದವನು 4 ಖಾಸಗಿ ಸಂಸ್ಥೆಗೆ ಉತ್ತೇಜನ ಕೊಡೋಷ್ಟು ಹೆಲ್ತ್ ಬೆಳೆದ್ಬಿಟ್ಟಿದೆ. ಕ್ವಾಲಿಟಿ ಕ್ವಾಂಟಿಟಿ ಜಾಸ್ತಿ ಆಗಬೇಕು, ಡಾಕ್ಟರ್ಸ್ ಸಂಬಳಗಳು ಜಾಸ್ತಿ ಆಗಬೇಕು, ಫೆಸಿಲಿಟೀಸ್ ಜಾಸ್ತಿ ಆಗಬೇಕು. ಹೆಲ್ತ್ ಅನ್ನೋದು ಮಿಕ್ಕ ಎಲ್ಲದಕ್ಕೂ ಪೂರಕವಾದ ವ್ಯವಸ್ಥೆ. ಪ್ರೊಡಕ್ಷನ್ಗೆ, ಎಜುಕೇಷನ್ಗೆ, ಎಲ್ಲದಕ್ಕೂ. ಸೊ ಎಜುಕೇಷನ್ ಆ್ಯಂಡ್ ಹೆಲ್ತ್ಗೆ ಜಾಸ್ತಿ ಗಮನ ಕೊಡಬೇಕು. ಈಗಿರೋ ಪರಿಸ್ಥಿತಿಯಲ್ಲಿ ಘೋಷಣೆ ಆಗತ್ತೆ, ಇಂಪ್ಲಿಮೆಂಟ್ ಆಗೋದು ಕಷ್ಟ.
ಓಕೆ. ಇಂಪ್ಲಿಮೆಂಟ್ ಆಗುವಂತ ಸನ್ನಿವೇಶ ಬಂದಾಗ ಹೇಗಾಗ್ಬಿಡುತ್ತೆ ಅಂತಂದ್ರೆ ಖಾಸಗೀಕರಣಕ್ಕೆ ಹೆಚ್ಚು ಒತ್ತು ಕೊಡುತ್ತೆ ಸರ್ಕಾರ ಅನ್ನುವಂತ ಆರೋಪ ಪದೇ ಪದೇ ಕೇಳಿ ಅಲ್ಲ, ಬರುತ್ತೆ. ಆರೋಪ ಅಲ್ಲ. ಖಾಸಗಿ ವಲಯದಲ್ಲಿರೋ ಎಜುಕೇಶನ್ ಸಂಸ್ಥೆಗಳು, ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ಇನ್ನೊಂದು ವಲಯದಲ್ಲಿ ಇದ್ದವರೇ. ನಾವು ನೀವು ಅಲ್ಲ. ಎಷ್ಟರ ಮಟ್ಟಿಗೆ ಎಲ್ಲ ಕಡೆ ದಿನ ನೋಡ್ತಾ ಇರ್ತೀವಲ್ಲ, ಹೌದು. ಇಲ್ಲಿ ತಪ್ಪಾಯ್ತು ಅಲ್ಲಿ ತಪ್ಪಾಯ್ತು ಅಂತ. ಹೆಲ್ತ್ ಸೆಕ್ಟರ್ಗೆ ಒಬ್ರು ಡೆಡಿಕೇಟೆಡ್ ಲಾಲ್ ಬಹದ್ದೂರ್ ಶಾಸ್ತ್ರಿ ತರ ಒಬ್ಬ ಹೆಲ್ತ್ ಮಿನಿಸ್ಟರ್ ಬರಬೇಕು. ಕೆಲವರಿಗೆ ಟ್ಯಾಕ್ಸ್ ಬಂತಲ್ಲ 5 ಲಕ್ಷ 15 ಲಕ್ಷ ಅಂತ. ಏನಂದ್ರೆ ಹಾ. ಭಾರತದಲ್ಲಿ 20 ಲಕ್ಷಕ್ಕಿಂತ ಮೇಲ್ಪಟ್ಟು ಸೇವೆ ಮಾಡೋರ ಟರ್ನ್ ಓವರು, 40 ಲಕ್ಷಕ್ಕಿಂತ ಮೇಲ್ಪಟ್ಟು ಮಾರಾಟ ಮಾಡೋರ ಟರ್ನ್ ಓವರ್ ಜಾಸ್ತಿ ಆದರೆ GST ರಿಜಿಸ್ಟ್ರೇಷನ್ ತಗೊಂಡು GST ಪಾವತಿಸ್ಬೇಕು. ಈಗ ಏನಾಯ್ತು ಅಂದ್ರೆ, ನಂದೊಂದು ಸಣ್ಣ ಬೇಕರಿ ಇದೆ, ನನ್ನ ಹತ್ರ ಒಂದು ಸ್ವೈಪಿಂಗ್ ಮಿಷಿನ್ ಇದೆ, UPI, ಅದರಲ್ಲೇ ನಂದು 80 ಲಕ್ಷ ಟರ್ನ್ ಓವರ್ ಆಗೋಗಿದೆ, ನಾನು ಅನ್ರಿಜಿಸ್ಟರ್ಡ್ ಇಲ್ಲ. ಸೊ ಇದು ಕಾನೂನು ಪ್ರಕಾರ ಕರೆಕ್ಟ್. ಇದರಲ್ಲಿ ಬಹಳಷ್ಟು ಸಲ ನಾನು ಭಾಗವಹಿಸಿದ್ದೀನಿ, ನೀವು ಕೇಳಿದ್ದೀರಾ. ಕಾನೂನು ಪ್ರಕಾರ ಕರೆಕ್ಟು. ಬಟ್ ಏನನ್ನತ್ತೆ ಅಂದರೆ, ಇದು ತಿರ್ಗಾ ಬೇರೆ ವಿಷಯವಾಗಿ ಮಾರ್ಪಡುತ್ತೆ. ಸಣ್ಣ ಬೇಕರಿ 4 ಅಡಿ 6 ಅಡಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಪೇಪರ್ ಓದೋರಿಗೆ ಸಂಕಟ ಆಗುತ್ತೆ. ಬಟ್ ಅಲ್ಲಿ ಲೆಕ್ಕ, ರೆಕಾರ್ಡ್ ಕೀಪಿಂಗ್, ಬುಕ್ಸಲ್ಲಿ ನೀವು ಬರಿತೀರಾ, ಬಟ್ ಅಲ್ಲಿ ತಾನಾಗೆ ಬರ್ಕೊಳ್ಳುತ್ತದು. ಈಗ ನಿಮ್ಗೆ ನಾನು 20,000 ರೂಪಾಯಿ ಸಾಲ ಕೊಟ್ಟಿದ್ರೆ ಅದೂ ರೆಕಾರ್ಡ್ ಆಗಿರುತ್ತೆ, ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಇರುತ್ತೆ. ಬಟ್ ನಾನು ಅದನ್ನ ಸರ್ಕಾರ ಕೇಳಬೇಕು, ಇದು ಸಾಲನಪ್ಪ, ಮಾರಾಟ ಅಲ್ಲ, ವಿತ್ ಪ್ರೂಫ್ ಕೇಳ್ತಾರೆ, ಕೊಡ್ಬೇಕಾಗತ್ತೆ. ಅದು ಇನ್ನ ಸಾಲ್ವ್ ಆಗಿಲ್ಲ, ಪಕ್ಕಕ್ಕಿಟ್ಟಿದ್ದಾರೆ. ಇದು ಅದೊಂದು ರೀತಿ ಅಪೆಂಡಿಸೈಟಿಸ್ ಇದ್ದಂಗೆ, ಪೂರ್ತಿ ನೋವು ಬಂದಾಗಲೇ ಆಪರೇಟ್ ಮಾಡೋದು. ಓಕೆ. ಇನ್ನು ದೇಶದ GDP ದರದ ಬಗ್ಗೆ ಮಾತಾಡೋದಾದ್ರೆ, ಈ ಮುಂದಿನ ದಿನಗಳಲ್ಲಿ ಆಫ್ಟರ್ ಬಜೆಟ್ ಕೂಡ ಆಗಿರಬಹುದು, ಯಾವ ರೀತಿಯಾದಂತ ಒಂದು ಪ್ರೋಗ್ರೆಸ್ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು? ಖಂಡಿತವಾಗ್ಲೂ ಈಗ ಜಾಸ್ತಿ ಆಗೋ ಸಾಧ್ಯತೆ ಇದೆ. 10 ಕ್ರಾಸ್ ಆಗದೆ ಇರ್ಬೋದು, 6.5 7 7.5 ಕ್ರಾಸ್ ಆಗ್ತೀವಿ. ಇದು ಒಂದು ಸಿಂಪಲ್ ಟೆಕ್ನಾಲಜಿ ತಿಳ್ಕೊಳ್ಳೋಣ. ಹೋದ ವರ್ಷ ಇದ್ದಿದ್ದ ಐಟಮ್ 100 ರೂಪಾಯಿ, ಈ ವರ್ಷ 108 ರೂಪಾಯಿ ಆಗಿದೆ. ಅಂದ್ರೆ ಹಣದುಬ್ಬರದಲ್ಲೇ ಜಾಸ್ತಿ ಆಗಿದೆ ಅಲ್ವಾ? ಆಟೋಮೆಟಿಕ್, ಅದೇನು ಡಿಮ್ಯಾಂಡ್ ಅಲ್ಲ, ಸಪ್ಲೈ ಅಲ್ಲ, ಬೆಲೆ ಜಾಸ್ತಿ ಆಗಿದೆ. ಮಿನಿಮಮ್ 8% ಗ್ರೋತ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಅದನ್ನ GDP ಕನ್ಸಿಡರ್ ಮಾಡುವಾಗ ನಾವು ಮಾಡ್ಕೋಬೇಕು. ವೈಯಕ್ತಿಕವಾಗಿ ನಾವೇ ಯೋಚನೆ ಮಾಡೋಣ, GDP ಪೂರಕವಾಗಿದೆಯಾ? ಬ್ಯಾಗ್ ತಗೊಂಡು ಹೊರಗಡೆ ಹೋಗಿ ನಾವು ಹೋದ ತಿಂಗಳು ಎಷ್ಟು ರೂಪಾಯಿಗೆ ಏನ್ ತರ್ತಾ ಇದ್ವಿ, ಈ ತಿಂಗಳು ಎಷ್ಟು ರೂಪಾಯಿಗೆ ಏನ್ ತರ್ತಾ ಇದ್ವಿ, ಅದೇ ವಸ್ತು. ಪ್ರೋಗ್ರೆಸ್ ಅನ್ನೋದು GDP ಪ್ರೋಗ್ರೆಸ್ ಮೇಲೆ ಇರುತ್ತೆ. GDP ಪ್ರೋಗ್ರೆಸ್ ಮಾರಾಟದ ಪ್ರೋಗ್ರೆಸ್ ಮೇಲೆ ಇರುತ್ತೆ. ಮಾರಾಟ ಬೆಲೆ ಹೆಚ್ಚಿನ ಪ್ರೋಗ್ರೆಸ್ ಮೇಲೆ ಇರುತ್ತೆ. ಬೆಲೆ ಹೆಚ್ಚು ತೆರಿಗೆ ಮೇಲೆ ಇರುತ್ತೆ. ಸೊ ಇದು ಈ ವರ್ತುಲ ಇದ್ದಂಗೆ ನಮ್ಮ ಜನಸಂಖ್ಯೆಗೆ ನಮ್ಮ ಕೊಳ್ಳುವ ಅಗತ್ಯ, ಕೊಳ್ಳೋ ಸಾಮರ್ಥ್ಯ ಬೇರೆ, ಕೊಳ್ಳೋ ಅಗತ್ಯ ಬೇರೆ. ಕೊಳ್ಳೋ ಅಗತ್ಯ ಅಂತೂ ಮಾಡಲೇಬೇಕಲ್ವ? ಸಂಪಾದನೆ ಮಾಡಬೇಕು, ಸಾಲ ಮಾಡಬೇಕು, ಅಥವಾ ಇನ್ನೇನಾದರೂ ಅನೈತಿಕವಾಗಿ ಮಾಡಬೇಕು. ಇದು 3 ನಡೀತಾನೆ ಇರುತ್ತೆ. ಬಟ್ 3 ಖರ್ಚಾಗ್ತಾ ಇರುತ್ತೆ. ಖರ್ಚಾಗೋದು, ಈಗ ನಾನು ಏನೋ ಬೇಡದೇ ಇರೋ ರೀತಿಲಿ 1 ಲಕ್ಷ ಸಂಪಾದನೆ ಮಾಡಿ ಬಾರಲ್ಲಿ ಹೋಗಿ ಕುಡ್ದೆ ಅಂತ ಇಟ್ಕೊಳ್ಳಿ, ಅಲ್ಲಿ ತೆರಿಗೆ ಕಟ್ತೀನಿ ನಾನು. ಆ ಬಾರಲ್ಲಿ ವ್ಯಾಪಾರ ಮಾಡೋ ಕೆಲಸಗಾರರಿಗೆ ಸಂಬಳ ಹೋಗುತ್ತೆ. ಆ ಸಂಬಳದವರು ಮನೆಯಲ್ಲಿ ಹುಡುಗರನ್ನ ಸ್ಕೂಲಿಗೆ ಕಳಿಸ್ತಾರೆ, ಸ್ಕೂಲ್ ಅವ್ರು ಬುದ್ಧಿವಂತರಾಗಿ ಬೆಳೀತಾರೆ. ಇದು ಹಣದ ಹೊಳೆ. ಈ ಹೊಳೆ ಎಲ್ಲಿವರೆಗೂ ನಿರಂತರವಾಗಿ ಸಾಗ್ತಾ ಇರುತ್ತೋ, ಬೆಂಗಳೂರು ಮರಿ ತರ ಸಾಗುತ್ತೋ ಅಥವಾ ಕಾವೇರಿ ನೀರ್ ತರ ಸಾಗುತ್ತೋ, GDP ಬೆಳೀತಾ ಇರುತ್ತೆ. ಓಕೆ ಸರ್, ಕೊನೆಯದಾಗಿ ಈಗ ಬಜೆಟ್ ನಲ್ಲಿ ಒಂದಷ್ಟು ತೆರಿಗೆ ಸಲಹೆಗಾರರಾಗಿ ನಿಮ್ಮ ನಿರೀಕ್ಷೆ ಜೊತೆಗೆ ಸಲಹೆ ಅಂತ ಕೊಡೋದಾದ್ರೆ, ತೆರಿಗೆ ವಲಯ ಸುಧಾರಣೆ ಆಗಬೇಕು ಅನ್ನೋದಾದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸುಧಾರಣೆಗಳಾಗ್ತಾ ಇದೆ, ಇನ್ನಷ್ಟು ಸುಧಾರಣೆಗಳಾಗಬೇಕು. ಸುಧಾರಣೆಗಳನ್ನ ವ್ಯಾಪಾರಸ್ಥರು, ಜನರು ಸರಿಯಾಗಿ ಉಪಯೋಗಿಸ್ಕೋಬೇಕು. ಈಗ ನೀವು ಒಂದು ವಸ್ತು ತಗೊಂಡೆ, ಬಿಲ್ ಬೇಡಪ್ಪ ಅಂದ್ರೆ ನೀವು ಸರಿಯಾಗಿ ಉಪಯೋಗಿಸ್ಕೋತಾ ಇಲ್ಲ. ನೀವು ಯಾಕೆ ಬೇಡ ಅಂತೀರಾ? ತೆರಿಗೆ ಕಟ್ಟಬೇಕು ಅಂತ. ಅಂಗಡಿಯವನು ಯಾಕೆ ತೆರಿಗೆ ತಗೊಳ್ಳಲ್ಲ? ನಿಮ್ಗೆ ಬಿಲ್ ಹಾಕಿದ್ರೆ ನೀವು ತಗೊಳ್ಳಲ್ಲ ಅಂತ. ಸೊ ಈ ರೀತಿ ಮಾಡದೇ ಇದ್ರೆ ತೆರಿಗೆ ಸುಧಾರಣೆಗಳು ಉಪಯೋಗಕ್ಕೆ ಬರುತ್ತೆ. ಈ ರೀತಿ ಮಾಡಕ್ಕೆ ನಾನು 40 ಲಕ್ಷ ಲಿಮಿಟು 50 ಲಕ್ಷ ಮಾಡಬಹುದು.
ಆಯ್ತು ಅಂದ್ರೆ 2 ವ್ಯಾಪಾರ ಮಾಡ್ತಾನೆ ಅವನು. ಹ್ಮ್ ಹ್ಮ್ 35 ಲಕ್ಷ 2 ವ್ಯಾಪಾರ ಮಾಡ್ತಾರೆ. ಸೊ ಈ ರೀತಿ ತೆರಿಗೆ ಸುಧಾರಣೆಗಳು, ತೆರಿಗೆ ಭದ್ರತೆ ಜೊತೆಗೆ ಮಾಡ್ಕೋಬೇಕು. ಅಂದ್ರೆ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ, ಓಕೆ. ಕಲೆಕ್ಷನ್ ಡಿಪಾರ್ಟ್ಮೆಂಟ್ ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ, ನೀವು ಸಪ್ಲೈ ಡಿಪಾರ್ಟ್ಮೆಂಟ್ ತೆರಿಗೆ ಸಪ್ಲೈ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲಿ ತನಕ ಬಜೆಟ್ ಮೇಲೆ ನಿರೀಕ್ಷೆ ಜೊತೆಗೆ ಯಾವ ರೀತಿಯಾದಂತಹ ಬಜೆಟ್ ಮಂಡನೆ ಆದ್ರೆ ದೇಶದ ಜನಕ್ಕೆ ಒಳ್ಳೇದಾಗುತ್ತೆ, ಜೊತೆಗೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.